ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ತುಂಬ ಸ್ವೀಟ್ ನ್ಯೂಸನ್ನು, ಸಿಹಿಯಾದ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾಯಿದ್ದೇನೆ. ಕರ್ನಾಟಕ ಸರ್ಕಾರ ಹ್ಯೂಜ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಫಾರೆಸ್ಟ್ ವಾಚರ್ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟನ್ನು ಶುರು ಮಾಡಿದ್ದಾರೆ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಗೌರ್ಮೆಂಟ್ ಜಾಬ್, ಅಥವಾ ಯಾರಿಗೆ ಅವರು ಊರುಗಳಲ್ಲೇ ನೌಕರಿ ಬೇಕು, ಸರ್ಕಾರಿ ನೌಕರಿ ಬೇಕು ಅನ್ನೋವರಿಗೆ, ಲೋಕಲ್ ಕ್ಯಾಂಡಿಡೇಟ್ಸಿಗೆ ಅವಕಾಶ ಇರುವುದರಿಂದ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತೇನೆ. ನಾನೀಗಾಗಲೇ ಹೇಳಿದಾಗೆ ಹ್ಯೂಜ್ ಅಂದರೆ ಅರೌಂಡ್ 775 ಪೋಸ್ಟ್ ಇದ್ದಾವೆ ಕರ್ನಾಟಕ ಅರಣ್ಯ ಇಲಾಖೆ ಒಳಗೆ. ಆ 700 ಪೋಸ್ಟಿನ ಜೊತೆ 50 ಹೈದರಾಬಾದ್ ಕರ್ನಾಟಕಕ್ಕೆ ರಿಸರ್ವ್ ಆಗಿರೋದು. ಇನ್ನು 25 ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಒಟ್ಟು 775 ಹುದ್ದೆಗಳನ್ನು ಸರ್ಕಾರ ನೇಮಕಾತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಷನನ್ನು ಹೊರತಂದಿದೆ. ಈ ಒಂದು ಅಪಾರ್ಚುನಿಟಿ SSLC ಪಾಸ್ ಆದವರಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತಿದ್ದೇನೆ. ಈ ಒಂದು ಅವಕಾಶವನ್ನು ಕಳೆದುಕೋಬೇಡಿ. ಒಂದು ಗೌರ್ಮೆಂಟ್ ಜಾಬು, ಎರಡನೇದು ನಿಮ್ಮ ಊರಲ್ಲಿ ಅಥವಾ ಹತ್ತಿರದಲ್ಲೇ ಸಿಗುವ ಎಲ್ಲ ಅವಕಾಶಗಳಿರ್ತದೆ. ಯಾರು ನೇಚರನ್ನು ಲೈಕ್ ಮಾಡ್ತಿರೋ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೇನೆ. ಯಾರಿಗೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತ ಇರೋವರಿಗೆ, SSLC ಪಾಸ್ ಆದವರಿಗೆ ಈ ಒಂದು ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ಸರ್ಕಾರಿ ಹುದ್ದೆಗೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ನಾನು 1 by 1 ಏನೇನು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ, ಅಂದರೆ ಅರಣ್ಯ ಇಲಾಖೆಯೊಳಗೆ ಅರಣ್ಯ ಕಾವಲುಗಾರರು ಅಥವಾ ಫಾರೆಸ್ಟ್ ವಾಚರ್ ಅಂಥೇಳಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ತಾ ಇದೆ. ಸುಮಾರು 775 ಹುದ್ದೆಗಳಿವೆ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ SSLC ಪಾಸ್ ಆಗಿರಬೇಕು. SSLC ಪಾಸ್ ಆದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ ಈ ತಿಂಗಳ ನೋಟಿಫಿಕೇಷನ್, ಡೀಟೇಲ್ ನೋಟಿಫಿಕೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬರುತ್ತೆ. KFD, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇವರ ವೆಬ್ಸೈಟ್ನಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. 20ರಿಂದ ಈ ತಿಂಗಳ 20ಕ್ಕೆ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಬರುತ್ತೆ. ಮಾಹಿತಿ ಪ್ರಕಾರ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ 775 ಹುದ್ದೆಗಳು, ಅಂದರೆ ಫಾರೆಸ್ಟ್ ವಾಚರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕರೆಯುವವರಿದ್ದಾರೆ. ನೋಟಿಫಿಕೇಷನ್ ಈ ತಿಂಗಳ 20ನೇ ತಾರೀಕು ಬರುವುದಿದೆ. ಅಪ್ಲಿಕೇಶನ್, ನೀವು ಆನ್ಲೈನ್ ಅಪ್ಲಿಕೇಶನನ್ನು ಆಗಸ್ಟ್ 1ರಿಂದ ಆಗಸ್ಟ್ 31ರವರೆಗೆ ನೀವು ಅರ್ಜಿ ಹಾಕಬಹುದಾಗಿದೆ. ಆನ್ಲೈನ್ ಅಪ್ಲಿಕೇಶನನ್ನು ನೀವು ಹಾಕಬೇಕಾಗ್ತದೆ. ಇಲ್ಲಿ SSLC ಅಥವಾ ಈಕ್ವಲೆಂಟ್, ಅಂದರೆ CBSE, ICSE ಇದ್ದರೆ 10th ಸ್ಟ್ಯಾಂಡರ್ಡ್, ಕರ್ನಾಟಕದವರು ಇದ್ದರೆ ಕರ್ನಾಟಕ ಬೋರ್ಡ್ನವರು SSLC ಪಾಸ್ ಆದವರಿಗೆ ಈ ಒಂದು ಅವಕಾಶ ಇದೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ನಿಮ್ಮ SSLC ಮಾರ್ಕ್ಸ್ ಮೇಲೆ, ಮೆರಿಟ್ ಮೇಲೆ 1:20, ಒಂದು ಪೋಸ್ಟಿಗೆ 20 ಜನರಿಗೆ ನೆಕ್ಸ್ಟ್ ಪ್ರೊಸೀಜರಿಗೆ ನಿಮ್ಮನ್ನು ಕರೀತಾರೆ. ಅಂದರೆ ಅರ್ಥ, ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಇನ್ SSLC, ಆ ಒಂದು ಆಧಾರದ ಮೇಲೆ ಒಂದು ಪೋಸ್ಟಿಗೆ 20ರಂತೆ ಕರೀತಾರೆ. ಆಮೇಲೆ ಅವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರ್ತದೆ. ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರ್ತದೆ. ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರ್ತದೆ. ಇವುಗಳ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಸೆಲೆಕ್ಷನ್ ಲಿಸ್ಟನ್ನು, ಫಿಸಿಕಲ್ ಸ್ಟ್ಯಾಂಡರ್ಡ್ ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತೇನೆ ನೋಡಿ. ಮೆನ್ ಅಂದರೆ ಪುರುಷರಿಗೆ ಅವರ ಎತ್ತರ ಎಷ್ಟಿರಬೇಕು? 163 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 79 ಇರಬೇಕು. ಅದನ್ನು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು ನೋಡಿ. ಇದು ಪುರುಷರಿಗೆ. ಆದರೆ ಪುರುಷರು ಬುಡಕಟ್ಟು ಜನಾಂಗದವರಿಗೆ, ಅಂದರೆ ಹೂ ಆರ್ ಟ್ರೈಬಲ್ಸ್, ಅವರಿಗೆ 152 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತು 74 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. 5 ಸೆಂಟಿಮೀಟರ್ ಹೆಚ್ಚಾಗಬೇಕು ಅದರ ಎದೆಯನ್ನು ಹಿಗ್ಗಿಸಿದಾಗ. ಇನ್ನು ಮಹಿಳೆಯರಿಗೆ 150 ಸೆಂಟಿಮೀಟರ್ ಎತ್ತರ ಇರಬೇಕು.
40 kg ಅವರಿಗೆ ತೂಕ ಇರಬೇಕಾಗ್ತದೆ. ನೆಕ್ಸ್ಟ್ ಟ್ರೈಬಲ್ ವುಮನ್ ಅವರಿಗೆ 145 ಸೆಂಟಿಮೀಟ್ರ್ ಎತ್ತರ ಇರಬೇಕು ಮತ್ತು 38 kg ಅವರ ತೂಕ ಇರಬೇಕಾಗ್ತದೆ. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಇರುವ ಮಿನಿಮಮ್ ಅರ್ಹತೆ. ಇನ್ನು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಅದನ್ನು ಇಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತಂದರೆ 5 ಕಾಂಪಿಟೇಷನ್ಗಳಿರ್ತವೆ, 5 ಟಾಸ್ಕ್ಗಳಿರ್ತವೆ. ಆ ಟಾಸ್ಕ್ಗಳಲ್ಲಿ ನೀವು ಮಿನಿಮಮ್ 3 ಕ್ಲಿಯರ್ ಮಾಡಬೇಕಾಗ್ತದೆ. ಒಂದು 100 ಮೀಟರ್ ಓಟ ಇರಬೇಕಾಗ್ತದೆ. ನೆಕ್ಸ್ಟು ಎತ್ತರ ಜಿಗಿತ, ಉದ್ದ ಜಿಗಿತ, ಗುಂಡು ಎಸೆತ, ಆದರೆ ದೀರ್ಘ ಓಟ. ಅದರರ್ಥ ಏನು, ನಿಮ್ಮ 100 ಮೀಟರ್ ರನ್ನಿಂಗ್ ಇರ್ತದೆ, ಹೈ ಜಂಪ್ ಇರ್ತದೆ, ಲಾಂಗ್ ಜಂಪ್ ಇರ್ತದೆ, ಶಾರ್ಟ್ ಪುಟ್ ಇರ್ತದೆ ಮತ್ತು ಲಾಂಗ್ ರನ್. ಈ 5 ಟಾಸ್ಕ್ಗಳಲ್ಲಿ ನೀವು ಮಿನಿಮಮ್ 3ಗಳನ್ನು ನೀವು ಕ್ಲಿಯರ್ ಮಾಡಬೇಕಾಗ್ತದೆ. 100 ಮೀಟರನ್ನು 15 ಸೆಕೆಂಡ್ಗಳಲ್ಲಿ, ಮಹಿಳೆಯರು 18.5 ಸೆಕೆಂಡ್ಗಳಲ್ಲಿ ಫಿನಿಷ್ ಮಾಡಬೇಕಾಗ್ತದೆ. ಇನ್ನು ಹೈ ಜಂಪ್ 1.20 ಮೀಟರ್ ಎತ್ತರವನ್ನು ಜಿಗಿಬೇಕು, ಮಹಿಳೆಯರು 90 ಮೀಟರನ್ನು ಜಿಗಿಬೇಕಾಗ್ತದೆ. ಇನ್ನು ಲಾಂಗ್ ಜಂಪ್ ಉದ್ದವನ್ನು 3.80 ಮೀಟರ್ ಉದ್ದವನ್ನು ನೀವು ಜಿಗಿಬೇಕು. ಲೇಡೀಸು 2.50 ಮೀಟರನ್ನು ನೀವು ಉದ್ದವನ್ನು ಜಿಗಿಬೇಕಾಗ್ತದೆ. ಇನ್ನು ಶಾರ್ಟ್ ಪುಟ್ ಮಿನಿಮಮ್ 5.60 ಮೀಟರ್ ಎಸೆಯಬೇಕಾಗ್ತದೆ. ಅದೇ ರೀತಿ ಲೇಡೀಸು 3.76 ಮೀಟರನ್ನು ನೀವು ಹೋಗುತ್ತೆ. ಇನ್ನು ಲಾಂಗ್ ರನ್ ದೀರ್ಘ ಓಟ, ಅದು 800 ಮೀಟರ್ಗೆ 2 ನಿಮಿಷ 50 ಸೆಕೆಂಡ್ನಲ್ಲಿ ಪುರುಷರು ಫಿನಿಷ್ ಮಾಡಬೇಕಾಗ್ತದೆ. ಲೇಡೀಸಿಗೆ 200 ಮೀಟರ್ 40 ಸೆಕೆಂಡ್ನಲ್ಲಿ ಮುಗಿಸ್ಬೇಕಾಗ್ತದೆ. ಪುರುಷರಿಗೆ 800 ಮೀಟರು, ಲೇಡೀಸಿಗೆ 200 ಮೀಟರ್ ಓಟ ಇರ್ತದೆ. ಒಟ್ಟು ಹುದ್ದೆಗಳಲ್ಲಿ 50% ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಟ್ರೈಬಲ್ ಪೀಪಲ್. ಟ್ರೈಬಲ್ ಅಂತಂದರೆ ಇಲ್ಲೊಂದು ಕೆಲವೊಂದು ಕಮ್ಯುನಿಟಿಗಳಿದ್ದಾವೆ. ಹನಿ ಶೆಫರ್ಡ್, ವೈಲ್ಡ್ ಶೆಫರ್ಡ್, ಸೋಲಿಗ, ಹಕ್ಕಿ ಪಿಕ್ಕಿ, ಈರವ, ಈರುಳಿಗ ಮುಂತಾದ ಜನಾಂಗದವರು ಇಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಕಾಳಿ ನದಿ ಭಾಗದಲ್ಲಿ, ಬಂಡೀಪುರ, ನಾಗರಹೊಳೆ, BRT ಮತ್ತು ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಇರುವಂಥ ಈ ಜನಾಂಗದವರಿಗೆ 50% ಸೀಟುಗಳು ರಿಸರ್ವ್. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅರಣ್ಯ ಇಲಾಖೆಯವರು ಫಾರೆಸ್ಟ್ ವಾಚರ್ ಪೋಸ್ಟ್ 775 ಹ್ಯೂಜ್ ನಂಬರ್ ಆಫ್ ಪೋಸ್ಟ್ ಇರೋದರಿಂದ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಫಾರ್ ಯೂತ್. ಅಂದರೆ SSLC ಪಾಸ್ ಆದವರಿಗೆ, ಮೆರಿಟ್ ಇದ್ದವರಿಗೆ, ಮತ್ತು ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಗೌರ್ಮೆಂಟ್ ಜಾಬ್, ಹೂ ಆರ್ ಇಂಟ್ರೆಸ್ಟೆಡ್ ಟು ಗೋ ಟು ಫಾರೆಸ್ಟ್, ಅವರಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ತೇನೆ. ಹೂ ಆರ್ ಫಿಸಿಕಲಿ ಫಿಟ್, ನೋಡಿ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್, ಫಿಸಿಕಲ್ ಫಿಟ್ನೆಸ್ ಅದನ್ನೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ನೀವು ಇಫ್ ಯು ಆರ್ ಎಲಿಜಿಬಲ್, ನಿಮಗೆ SSLCಲಿ ಮೆರಿಟ್ ಇದ್ದರೆ ಖಂಡಿತವಾಗಿ ನೀವು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ನಿಮಗೆ ಎಲ್ಲ ಅವಕಾಶಗಳಿರ್ತದೆ. ಸರ್ಕಾರಿ ಕೆಲಸ ಸಿಗೋದು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗುವ ಅವಕಾಶ ಇರೋದರಿಂದ ನಾನು ಎಸ್ಪೆಷಲಿ ಇಲ್ಲಿ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ರೂರಲ್ ಸ್ಟೂಡೆಂಟ್ಸ್ ಅಂತ ಇದೆ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಕನ್ನಡ ಮಾಧ್ಯಮದಲ್ಲಿ ಯಾರು ಓದಿದ್ದೀರಾ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಇದೊಂದು ದೊಡ್ಡ ಅವಕಾಶ ಮತ್ತು ಹೆಚ್ಚಿನ ಆದ್ಯತೆ ಇರುವುದರಿಂದ ನೀವುಗಳು ಖಂಡಿತವಾಗಿ ಅಪ್ಲೈ ಮಾಡಿ. ಅಂದರೆ ಮತ್ತು ಈ ಫಿಸಿಕಲ್ ಫಿಟ್ನೆಸ್ ಅಂದರೆ ಈ ಫಿಸಿಕಲ್ ಟೆಸ್ಟ್ಗಳಿಗೆ ತಯಾರಿ ನಡೆಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೇನೆ. ಗುಡ್ ಲಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.